ನಮಸ್ಕಾರ, ನಾನು ಡಾಕ್ಟರ್ ವಿಠಲ್ ಡಿ ಭಾಗಿ. ಈ ಕನ್ವೆನ್ಷನಲ್ ಆಂಜಿಯೋಗ್ರಫಿ ಅಥವಾ ಕನ್ವೆನ್ಷನಲ್ ಕೊರೋನರಿ ಆಂಜಿಯೋಗ್ರಫಿ ಅಂದರೆ ಒಂದು ಟ್ಯೂಬನ್ನು ಕೈಯಲ್ಲಿ ಅಥವಾ ಕಾಲಲ್ಲಿ ಆರ್ಟರಿ ಮುಖಾಂತರ ಒಂದು ಲೋಕಲ್ ಅನಸ್ತೇಷಿಯಲ್ಲಿ ಕೊಟ್ಟು ಆ ಟ್ಯೂಬ್ನ ಇನ್ಸರ್ಟ್ ಮಾಡ್ತೀವಿ. ಅದು ಎಕ್ಸ್ರೇ ಗೈಡೆನ್ಸಲ್ಲಿ ನಮಗೆ ಆ ಟ್ಯೂಬ್ ಎಲ್ಲಿ ಹೋಗುತ್ತೆ ಅಂತ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಅದು ಕೈಯಿಂದನೂ ಹಾರ್ಟ್ ತನಕ ಹೋಗ್ಬೋದು ಅಥವಾ ಕಾಲಿಂದನೂ ಹಾರ್ಟ್ ತನಕ ಹೋಗ್ಬೋದು. ಹೋಗಿ ಈ ಹಾರ್ಟ್ ಆರ್ಟರೀಸ್ ಏನಿದೆ ಅದ್ರ ಮೇಲೆ ಆ ಟ್ಯೂಬ್ನ ಎಕ್ಸಾಕ್ಟ್ಲಿ ಇಟ್ಬಿಟ್ಟು ಅದಕ್ಕೆ ಇಂಜೆಕ್ಷನ್ ಕೊಟ್ಟಾಗ ನಮಗೆ ಆರ್ಟರೀಸ್ ಕ್ಲಿಯರಾಗಿ ಕಾಣಿಸುತ್ತೆ. ಅದು ಎಕ್ಸ್ರೇಲಿ ಮಾಡ್ತಾ ಇರ್ತೀವಿ ನಾವು. ಆ ಟ್ಯೂಬ್ ಹೋಗೋದು ಕೂಡ ಎಕ್ಸ್ರೇಲಿ ಕಾಣಿಸುತ್ತೆ, ಅದು ಹೋಗಿ ಅದು ಆರ್ಟರಿ ಮೇಲೆ ಕೂತ್ಕೊಳ್ಳೋದು ಕೂಡ ಎಕ್ಸ್ರೇಲಿ ಕಾಣಿಸುತ್ತೆ, ಆ ಇಂಜೆಕ್ಷನ್ ಕೊಡೋದು ಕಾಣಿಸುತ್ತೆ. ಆ ಎಕ್ಸ್ರೇ ಮಾಡಿ ಇಂಜೆಕ್ಷನ್ ಕೊಟ್ಟಾಗ ಆ ಡೈ ಎಲ್ಲೆಲ್ಲಿ ಹೋಗ್ತಾ ಇರುತ್ತೋ ಅಲ್ಲೆಲ್ಲ ಆರ್ಟರೀಸು ನಮಗೆ ಕಾಣ್ತಾ ಇರ್ತದೆ. ಸೊ ಈ ಕನ್ವೆನ್ಷನಲ್ ಕೊರೋನರಿ ಆಂಜಿಯೋಗ್ರಫಿ ಅನ್ನೋದು ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್. ಸೊ ಯಾವುದೇ ಪೇಷಂಟಿಗೆ ಬ್ಲಾಕ್ನ ಕನ್ಫರ್ಮ್ ಮಾಡೋದಕ್ಕಾಗಲಿ ಅಥವಾ ಬ್ಲಾಕ್ನ ಕ್ಲಿಯರ್ ಮಾಡೋದಕ್ಕಾಗಲಿ ಅಥವಾ ಬ್ಲಾಕ್ ಪರ್ಸೆಂಟೇಜ್ ನೋಡೋದಕ್ಕಾಗಲಿ ಕನ್ವೆನ್ಷನಲ್ ಆಂಜಿಯೋಗ್ರಫಿ ಮಾಡಿ ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ. ಎಷ್ಟೊಂದು ಸಲ ಏನಾಗುತ್ತೆ, ಆ ಬ್ಲಾಕ್ ಸಿವಿಯರ್ ಇದ್ದರೆ ಆಂಜಿಯೋಗ್ರಫಿ ಮಾಡಿದಾಗಲೇ ಅದೇ ಸೆಟ್ಟಿಂಗಲ್ಲಿ ಅದೇ ಟ್ಯೂಬ್ ಮುಖಾಂತರ ಈ ಆಂಜಿಯೋಪ್ಲಾಸ್ಟಿ ಅಂತ ಕೂಡ ಕಂಟಿನ್ಯೂ ಮಾಡ್ತೀವಿ. ಇದು ಪರ್ಟಿಕ್ಯುಲರ್ಲಿ ಈಗ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬಂದಿರ್ತಾರೋ ಅವರಿಗೆ ಬ್ಲಾಕ್ 100% ಇರೋದ್ರಿಂದ ಆ ಟ್ಯೂಬ್ನ ತೆಗೆದುಬಿಟ್ಟು ಮತ್ತೆ ಹಾಕಿ ಆ ಥರ ಡಿಲೇ ಮಾಡೋ ಬದಲಿಗೆ ಅದೇ ಟ್ಯೂಬ್ ಮುಖಾಂತರನೇ ಒಂದು ವೈರ್ ಹಾಕಿಬಿಟ್ಟು ವೈರ್ ಮುಖಾಂತರ ಅದು ಬಲೂನಿಂದ ಬ್ಲಾಕ್ನ ಎಕ್ಸ್ಪಾಂಡ್ ಮಾಡಿ ಆಮೇಲೆ ಸ್ಟೆಂಟ್ ಹಾಕಿ ಬ್ಲಾಕ್ನ ಕ್ಲಿಯರ್ ಮಾಡಿದರೆ ಹಾರ್ಟಿಗೆ ಬ್ಲಡ್ ಸಪ್ಲೈ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಹಾರ್ಟ್ ಫಂಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಹಾರ್ಟ್ ಅಟ್ಯಾಕಿಂದ ಜೀವ ಉಳಿತದೆ. ಸೊ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂದರೆ ಹಾರ್ಟ್ ಅಟ್ಯಾಕ್ ಆದಾಗ ಎಮರ್ಜೆನ್ಸಿ ಆಂಜಿಯೋಪ್ಲಾಸ್ಟಿ ಮಾಡೋದೇ ಲೈಫ್ ಸೇವಿಂಗ್ ಟ್ರೀಟ್ಮೆಂಟು. ಆಲ್ ಓವರ್ ದ ವರ್ಲ್ಡ್ ಅದನ್ನೇ ಈಗ ಪ್ರಾಕ್ಟೀಸ್ ಮಾಡ್ತಾ ಇರೋದು ಎಲ್ಲರೂ. ಸೊ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಆಂಜಿಯೋಗ್ರಫಿ ಮಾಡಿ ಆ ಬ್ಲಾಕ್ನ ಕ್ಲಿಯರ್ ಮಾಡಬೇಕು. ಈ ಆಂಜಿಯೋಪ್ಲಾಸ್ಟಿ ಬಗ್ಗೆ ಕೆಲವೊಂದು ತಪ್ಪು ನಮ್ಗೆ ಕೇಳಿದೆ. ಈಗ ಯಾರೋ ಒಬ್ಬರಿಗೆ ನಾವು ಅಲ್ಲಿ ಆಂಜಿಯೋಪ್ಲಾಸ್ಟಿನ ಕರ್ಕೊಂಡು ಹೋಗಿದ್ವಿ, ಯಾರೋ ರಿಲೇಟಿವ್ ಇದ್ದರು, ಅವ್ರಿಗೆ ಹೋಗುವಾಗ ಪೇಷಂಟ್ ಚೆನ್ನಾಗಿ ಮಾತಾಡ್ತಾ ಇದ್ರು, ಅಲ್ಲಿ ಟೇಬಲ್ ಮೇಲೆ ಹಾಕಿ ಮಲಗಿದ ತಕ್ಷಣವೇ ಆಂಜಿಯೋಪ್ಲಾಸ್ಟಿ ಮಾಡಾದ್ಮೇಲೆ ಪೇಷಂಟ್ ಜೀವ ಹೋಗ್ಬಿಡ್ತು ಅಂತ ಹೇಳಿಬಿಡ್ತಾರೆ. ಅದು ಯಾಕೆ ಅಂದರೆ ಆಂಜಿಯೋಪ್ಲಾಸ್ಟಿ ಮಾಡುವಾಗ ಪ್ರೊಸೀಜರ್ ರಿಲೇಟೆಡ್ ಕಾಂಪ್ಲಿಕೇಶನ್ ಬರೋದು ಒಂದು 2 to 5% ಇರುತ್ತೆ. ಬಟ್ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ಹಾರ್ಟ್ ಮಸಲ್ ಡ್ಯಾಮೇಜ್ ಆಗಿದ್ದರೆ ನಾವು ಆಂಜಿಯೋಪ್ಲಾಸ್ಟಿ ಮಾಡಿದರೂ ಕೂಡ ಕೆಲವು ಸಲ ಮಸಲ್ ಡ್ಯಾಮೇಜ್ ಆಗಿರೋದ್ರಿಂದ ಪೇಷಂಟ್ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಅದಕ್ಕೆ ನಾವು ಆಂಜಿಯೋಪ್ಲಾಸ್ಟಿನ ಬೈಬಾರ್ದು. ಅವಾಗ ಅವ್ರು ತೀರೋಗಿ ಕಾರಣ ಏನು, ಹಾರ್ಟ್ ಅಟ್ಯಾಕ್ ಆಗಿರೋದು, ಹಾರ್ಟ್ ಮಸಲ್ ಡ್ಯಾಮೇಜ್ ಆಗಿರೋದು, ಹಾರ್ಟ್ ವೀಕ್ ಆಗಿರೋದು ಅಥವಾ ಹಾರ್ಟ್ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋದು, ಅದರಿಂದ ಜೀವ ಹೋಗುತ್ತೆ ಹೊರತಾಗಿ ಆಂಜಿಯೋಪ್ಲಾಸ್ಟಿ ಪ್ರೊಸೀಜರ್ ಮಾಡೋದ್ರಿಂದ ಜೀವ ಹೋಗೋ ಚಾನ್ಸಸ್ ಭಾಳ ಕಡಿಮೆ. ಮತ್ತು ಆಂಜಿಯೋಪ್ಲಾಸ್ಟಿಯಿಂದ ಆಗೋ ಕಾಂಪ್ಲಿಕೇಶನ್ಸ್ ರೇಟ್ ತುಂಬ ಕಡಿಮೆ ಇದೆ. ಅಂದರೆ ನಾವು ಓಪನ್ ಹಾರ್ಟ್ ಸರ್ಜರಿಗಿಂತಲೂ ತುಂಬ ಕಡಿಮೆ ರಿಸ್ಕ್ ಇರುತ್ತೆ ಆಂಜಿಯೋಪ್ಲಾಸ್ಟಿ ಮಾಡುವಾಗ. ಯಾಕೆಂದರೆ ಇಲ್ಲಿ ಲೋಕಲ್ ಅನಸ್ತೇಷಿಯಾ ಯೂಸ್ ಮಾಡ್ತೀವಿ, ವೆಂಟಿಲೇಟರ್ ಹಾಕೋದಾಗಲಿ ಅಥವಾ ಜನರಲ್ ಅನಸ್ತೇಷಿಯಾ ಕೊಡೋದಾಗಲಿ ಮಾಡೋದಿಲ್ಲ, ಮತ್ತು ಕಟ್ ಮಾಡೋದಾಗಲಿ ಸುಚರ್ ಹಾಕೋದಾಗಲಿ ಸ್ಕಾರಿಂಗು ಆ ಥರ ಏನಿರೋದಿಲ್ಲ. ಆ ಟ್ಯೂಬ್ ಇನ್ಸರ್ಟ್ ಮಾಡಿ ಆ ಟ್ಯೂಬ್ ಮುಖಾಂತರನೇ ವೈರ್ ಕಳಿಸಿ, ವೈರ್ ಮೇಲೆ ಬಲೂನ್ ಕಳಿಸಿ, ಬಲೂನ್ ಮೇಲೆ ಸ್ಟೆಂಟ್ ಕಳಿಸಿ ಅದನ್ನು ಬ್ಲಾಕ್ನ ಕ್ಲಿಯರ್ ಮಾಡ್ತೀವಿ. ಮತ್ತು ರಿಕವರಿ ಕೂಡ ಬೇಗ ಇರುತ್ತೆ. ಆಂಜಿಯೋಪ್ಲಾಸ್ಟಿ ಮಾಡಿದ್ಮೇಲೆ ಒಂದಿನ ಐಸಿಯುಲ್ ಅಬ್ಸರ್ವೇಷನ್ ಇರ್ತಾರೆ, ಒಂದಿನ ವಾರ್ಡಲ್ಲಿ ಇರ್ತಾರೆ, 3ನೇ ದಿನ ಮನೆಗೆ ಹೋಗ್ಬೋದು. ಈ ಪ್ರೊಸೀಜರ್ ಮಾಡುವಾಗ ಕೆಲವು ಮೈನರ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಎಕ್ಸಾಂಪಲ್ ಬ್ಲೀಡಿಂಗ್ ಆಗ್ಬೋದು ಅಥವಾ ಆ ಡೈ ರಿಯಾಕ್ಷನ್ ಆಗ್ಬೋದು, ಆ ಕೆಲಸಲ ವೈರ್ ಹೋಗುವಾಗ ಏನೋ ಪ್ರಿಕ್ ಆಗಿ ಆರ್ಟರಿ ಬ್ಲೀಡಿಂಗ್ ಆಗ್ಬೋದು. ಹೊರತಾಗಿ ಮೇಜರ್ ಕಾಂಪ್ಲಿಕೇಶನ್ಸು ಆಂಜಿಯೋಪ್ಲಾಸ್ಟಿಯಿಂದ ಆಗೋದು ಭಾಳ ಕಡಿಮೆ. ಸೊ ಅದಕ್ಕೆ ಆಂಜಿಯೋಪ್ಲಾಸ್ಟಿ ಬಗ್ಗೆ ನಿಮ್ಗೆ ಯಾರಿಗೂ ಭಯ ಬೇಡ. ಒಂದು ದಿನಕ್ಕೆ ಒಂದು 20 ಆಂಜಿಯೋಗ್ರಾಮ್ಗಳಾಗುತ್ತೆ, ಒಂದು 5ರಿಂದ 10 ಆಂಜಿಯೋಪ್ಲಾಸ್ಟಿ ಆಗುತ್ತೆ ಎಷ್ಟೊಂದು ಕಾರ್ಡಿಯಾಕ್ ಸೆಂಟರ್ಗಳಲ್ಲಿ. ಸೊ ದಿನಕ್ಕೆ ಅಟ್ಲೀಸ್ಟ್ ಒಂದು ಸೆಂಟ್ರಲ್ಲೇ ಒಂದು 5 ಆಂಜಿಯೋಪ್ಲಾಸ್ಟಿ ಆಗ್ತಾ ಇರುತ್ತೆ, ಒಂದು ಕ್ಯಾಥ್ಲೆಬ್ರೋ ಸೆಂಟರ್ಗಳು ಅಪ್ರಾಕ್ಸಿಮೇಟ್ ಎವರೇಜ್ ಆಗಿ ನೋಡಿದರೆ. ಸೊ ಅಷ್ಟು ಜನ ನೀಡಿದೆ, ಅಷ್ಟು ಜನರಿಗೆ ಬ್ಲಾಕೇಜ್ ಇರುತ್ತೆ, ಅಷ್ಟು ಜನ ಟ್ರೀಟ್ಮೆಂಟ್ ತೊಗೊಂಡು ಅವರು ಮೆಡಿಸಿನ್ ತೊಗೊಂಡು ಫಾಲೋಅಪ್ ಮಾಡ್ತಾ ನಾರ್ಮಲ್ ಜೀವನ ನಡೆಸ್ಬೋದು ಅದ್ರ ಮೇಲೆ. ಸೊ ಆಂಜಿಯೋಪ್ಲಾಸ್ಟಿ ಬಗ್ಗೆ ಭಯ ಬೇಡ. ಅದು ಮಾಡೋದ್ರಿಂದ ನಮಗೆ ಆ ಬ್ಲಾಕ್ ಎಷ್ಟು ಪರ್ಸೆಂಟೇಜ್ ಇದೆ, ಅದು ಯಾವ ಥರ ಬ್ಲಾಕ್ ಇದೆ, ಅದಕ್ಕೇನು ಟ್ರೀಟ್ಮೆಂಟ್ ಬೇಕು ಗೊತ್ತಾಗುತ್ತೆ. ಆ ಬ್ಲಾಕ್ ಇದ್ದಿದ್ದನ್ನು ನಾವು ಆಂಜಿಯೋಗ್ರಫಿಯಲ್ಲಿ ಕಂಡು ಹಿಡಿದು ಆಂಜಿಯೋಪ್ಲಾಸ್ಟಿ ಅಂದರೆ ಅದು ಬ್ಲಾಕ್ನ ಕ್ಲಿಯರ್ ಮಾಡೋ ಮೆಥಡು, ಅದನ್ನು ಕ್ಲಿಯರ್ ಮಾಡಿ ಕೊಡೋದ್ರಿಂದ ಅದರಿಂದ ಪದೇ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಕಡಿಮೆ ಆಗುತ್ತೆ, ಹಾರ್ಟಿಗೆ ಬ್ಲಡ್ ಸಪ್ಲೈ ಇಂಪ್ರೂವ್ಮೆಂಟ್ ಆಗುತ್ತೆ, ಹಾರ್ಟ್ ಫಂಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಧನ್ಯವಾದಗಳು.